ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಂದು ಹೋದ್ಮೇಲೆ ಶಾಸಕರಿಗೆ ಅನುದಾನದ ಉಡುಗೊರೆ ಸಿಕ್ಕಿದೆ. ಒಬ್ಬೊಬ್ಬ ಶಾಸಕರ ಕ್ಷೇತ್ರಕ್ಕೂ 50 ಕೋಟಿ ರೂಪಾಯಿ ವಿಶೇಷ ಅನುದಾನ ಘೋಷಣೆ ಮಾಡಲಾಗಿದೆ. ಆದರೆ 50 ಕೋಟಿ ಅನುದಾನ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ನಮಗ್ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಬಿಜೆಪಿ ಜೆಡಿಎಸ್ ಶಾಸಕರು ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಒಂದು ಕಡೆ ಅನುದಾನದ ತಾರತಮ್ಯದ ಮಧ್ಯೆ ನಾಳೆ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜೆಡಿಎಸ್ ಮತ್ತು ಬಿಜೆಪಿಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ಸುಮಾರು 50 ಕೋಟಿ ಅನ್ನಂಗ ಅವರು ಅನುದಾನವನ್ನ ಬಿಡುಗಡೆ ಮಾಡ್ಯಾರ. ಆದ್ರೆ ಭೇದ ಭಾವ ಮಾಡದೇನೆ ನಮಗೂ ಕೂಡ ಕೊಡಬೇಕನ್ನ 50 ಕೋಟಿ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಕನಿಷ್ಠ 40 ಕೋಟಿನಾರು ಕೊಡಬೇಕು. ಬಹುಮತದ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 2 ತಿಂಗಳಾಯಿತು. ಈ 2 ವರ್ಷ 2 ತಿಂಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಅನುದಾನಕ್ಕಾಗಿ ಹಪಹಪಿಸಿದ್ದು ಅಷ್ಟಿಷ್ಟಲ್ಲ. ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿ ಯೋಜನೆಗಳೇ ಮಾಡ್ತಿಲ್ಲ ಅಂತ ಬಸವರಾಜ ರಾಯರೆಡ್ಡಿ, BR ಪಾಟೀಲ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಸೇರಿದಂತೆ ಸ್ವಪಕ್ಷದವರೇ ಪ್ರಶ್ನೆ ಮಾಡಿದ ಪರಿ ಅಷ್ಟಿಷ್ಟಲ್ಲ. ಸಿಎಂ ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿಗಳಿಗೆ ಅರ್ಜಿ ಹಾಕಿದ್ರು, ಆಮೇಲೆ ಹೈಕಮಾಂಡ್ ನಾಯಕರಿಗೂ ಅಭಿವೃದ್ಧಿಗೆ ಹಣ ಕೊಡಿಸಿ ಅಂತ ಪತ್ರ ಬರೆದಿದ್ರು. ಕೊನೆಗೆ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯಕ್ಕೆ ಬಂದಿದ್ದ ಉಸ್ತುವಾರಿ ಸುರ್ಜೇವಾಲಾ 3 ವಾರಗಳಲ್ಲಿ ಒಟ್ಟು 9 ದಿನ ಶಾಸಕರು ಸಚಿವರ ದುಃಖ ದುಮ್ಮಾನಗಳನ್ನು ಕೇಳಿ ಅನುದಾನ ಕೊಡಲು ಸೂಚನೆ ಕೊಟ್ಟು ಹೋಗಿದ್ರು. ಈಗ ಕಾಂಗ್ರೆಸ್ ಶಾಸಕರ 2 ವರ್ಷಗಳ ಕಾಯುವಿಕೆ ಕೊನೆಯಾಗಿದೆ. ಶಾಸಕರ ಸಿಟ್ಟು ಶಮನಗೊಳಿಸಲು ಮದ್ದು ಅರೆದಿರುವ ಸಿಎಂ ಪ್ರತಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೂ 50 ಕೋಟಿ ವಿಶೇಷ ಅನುದಾನ ಘೋಷಿಸಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ವಿಶೇಷ ಅನುದಾನವನ್ನು ಘೋಷಿಸಲಾಗಿದೆ. ಲೋಕೋಪಯೋಗಿ ಇಲಾಖೆ ರಸ್ತೆ, ಸೇತುವೆ, ಗ್ರಾಮೀಣ ರಸ್ತೆ, ನಗರ ಪ್ರದೇಶದ ಕಾಮಗಾರಿಗಳಿಗೆ 37 ಕೋಟಿ 50 ಲಕ್ಷ ಬಳಸಲು, ಶಾಸಕರ ವಿವೇಚನೆಯಡಿ ನಡೆಸುವ ಕಾಮಗಾರಿಗಳಿಗೆ 12 ಕೋಟಿಯ 50 ಲಕ್ಷ ಬಳಸಬಹುದು ಅಂತ ಹೇಳಿದ್ದು, ಒಬ್ಬರು ಕಾಂಗ್ರೆಸ್ MLA ಕ್ಷೇತ್ರಕ್ಕೆ ಒಟ್ಟು 50 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಕಾಂಗ್ರೆಸ್ ಶಾಸಕರಿಗೆ ವಿಶೇಷ ಅನುದಾನ ಕೊಟ್ಟ ಮೇಲೂ ಸಿಎಂ ಬರೆದ ಪತ್ರದಲ್ಲಿ ಕೆಲವು ಷರತ್ತುಗಳನ್ನು ಹಾಕಲಾಗಿದೆ. ಶಾಸಕರು ಸಿಎಂಗೆ ಬರೆದ ಬೇಡಿಕೆ ಪತ್ರಗಳನ್ನು ತರಬೇಕು, ಕ್ಷೇತ್ರದ ಕಾಮಗಾರಿಗಳ ವಿವರಗಳನ್ನು ನೀಡಬೇಕು, ಕಾಮಗಾರಿಗಳ ವಿವರಗಳೊಂದಿಗೆ ತಪ್ಪದೇ ಸಭೆಗೆ ಹಾಜರಾಗಬೇಕು. ಜುಲೈ 30 ಮತ್ತು 31ರಂದು ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಭೆ ನಡೆಯಲಿದೆ ಅಂತಾನೂ ಪತ್ರದಲ್ಲಿ ತಿಳಿಸಲಾಗಿದೆ. ಅನುದಾನ ಬಿಡುಗಡೆ ವಿಚಾರವಾಗಿ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಅದೇ ರೀತಿ ಶಾಸಕಾಂಗ ಪಕ್ಷದ ಕಚೇರಿಯಿಂದಲೂ ಶಾಸಕರಿಗೆ ಮಾಹಿತಿ ರವಾನೆಯಾಗಿದೆ. ಕೈ ಶಾಸಕರಿಗೆ 50 ಕೋಟಿ, ವಿಪಕ್ಷ ಶಾಸಕರಿಗೆ 25 ಕೋಟಿ. ಅನುದಾನ ಹಂಚಿಕೆಯಲ್ಲೂ ಸರ್ಕಾರದ ತಾರತಮ್ಯವಂತೆ. ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಬಿಡುಗಡೆಯಾಗಿದ್ದಕ್ಕೆ ಜೆಡಿಎಸ್ ಶಾಸಕರು ಆಕ್ರೋಶ ಹೊರಹಾಕಿದ್ರು. ಅನುದಾನವನ್ನ ಬಿಡುಗಡೆ ಮಾಡ್ಯಾರ. ಆದರೆ ಈಗ ಈ ರೀತಿ ತಾರತಮ್ಯ ಮಾಡಬಾರ್ದು. ನಾವು ವಿಪಕ್ಷದವರಿಗೂ ಕೂಡ ನಮಗೆ ಅದೇ ರೀತಿ ನಮಗೂ ಕೂಡ ಕ್ಷೇತ್ರದಲ್ಲಿ ಜನ ಮತ ನೀಡಿರ್ತಾರ. ಇದು ಯಾವುದು ಭೇದ ಭಾವ ಮಾಡ್ದೇ ನಮಗೂ ಕೂಡ ಕೊಡಬೇಕನ್ನಂಥದ್ದು. ಅವರು ಆಡಳಿತ ಪಕ್ಷ ಇದ್ದಾರೆ, ನಮಗೂ ಸಂತೋಷ. ಆದರೆ ಆಡಳಿತ ಪಕ್ಷಕ್ಕೆ 50 ಕೋಟಿ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಕನಿಷ್ಠ 40 ಕೋಟಿನಾರು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ರಾಯಚೂರಿನ ದೇವದುರ್ಗದ ಜೆಡಿಎಸ್ ಶಾಸಕಿ ಒಂದು ಕಡೆ ಅನುದಾನದ ತಾರತಮ್ಯದ ಬಗ್ಗೆ ಗೋಳಾಡಿದ್ರು. ಇನ್ನೊಂದು ಕಡೆ ಇದೇ ರಾಯಚೂರಲ್ಲಿ ಇವತ್ತು ನಡೆದ KDP ಸಭೆಯಲ್ಲಿ ಸ್ವಪಕ್ಷದ ವಿರುದ್ಧವೇ ಮಸ್ಕಿ ಕಾಂಗ್ರೆಸ್ ಶಾಸಕ ಸಿಟ್ಟು ಹೊರಹಾಕಿದ್ರು. 2 ವರ್ಷದಲ್ಲಿ ಏನೂ ಕೆಲಸ ಆಗ್ತಿಲ್ಲ ಅಂತ ಉಸ್ತುವಾರಿ ಸಚಿವ ಶರಣು ಪ್ರಕಾಶ್ ಪಾಟೀಲರ ಮೇಲೆ ಕೂಗಾಡಿದ್ರು. ಇನ್ನು ಬಿಜೆಪಿ ಜೆಡಿಎಸ್ ಶಾಸಕರಿಗೆ 25 ಕೋಟಿ ಅನುದಾನ ಘೋಷಿಸಿ ತಾರತಮ್ಯ ಮಾಡಿದ್ದಾರೆ ಅನ್ನೋದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ಕ್ಷೇತ್ರಕ್ಕೆ ತಲಾ 25 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನೀವು ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತೀರಾ? ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಿದ್ರೆ ಸಾಲದು, ಇಡೀ ರಾಜ್ಯ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆರ್ ಅಶೋಕ್ ಪ್ರಶ್ನೆ. ಇದಕ್ಕೆ DCM DK ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರ್ ಬಂದಿದೆ. JDS ಮತ್ತು ಬಿಜೆಪಿಗೆ 25 ಕೋಟಿ,
ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ. ಈಗ ಬಜೆಟ್ ಅಲ್ಲೇ ತೀರ್ಮಾನ ಮಾಡಿದ್ದು ಒಂದು 8,000 ಕೋಟಿ ರೂಪಾಯಿ ಅಷ್ಟು ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ, ಆಡಳಿತದವ್ರಿಗೂ ಕೊಡ್ತೀವಿ, ಎಲ್ಲರೂ ಕೂಡ ಕೊಡ್ತೀವಿ. ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಬಜೆಟ್ ಅಲ್ಲೇ 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿತ್ತು. ಈಗ ಶುರು ಮಾಡ್ತಾ ಇದೀವಪ್ಪ, ಆ ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ ಅವ್ರು. ಇದರ ಮಧ್ಯೆ ಸರ್ಕಾರದ 2 ವರ್ಷದ ಸಾಧನೆಯ ಸಮಾವೇಶವನ್ನ ಬೇರೆ ನಾಳೆ ಆಯೋಜಿಸಲಾಗಿದೆ. ಮೈಸೂರಲ್ಲಿ ನಾಳೆ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಯುತ್ತಿದ್ದು, ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅನುದಾನ ಕೊಟ್ಟಿಲ್ಲ, ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ ಅನ್ನೋ ಆರೋಪಗಳ ಮಧ್ಯೆ ನಾಳೆ ಮೈಸೂರು ನಗರದಲ್ಲಿ 2,500 ಕೋಟಿಗೂ ಹೆಚ್ಚು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯಲ್ಲಿ ಸರ್ಕಾರವೇ ಭಾಗಿಯಾಗ್ತಿದೆ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2,600 ಕೋಟಿ ಮಾಡೋಕ್ಕಾಗತ್ತಾ? ಬರೀ ಒಂದು ಸಿಟಿಗೆ. ಅಂದಹಾಗೆ ನಾಳೆ ಮೈಸೂರಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಸಾಧನಾ ಸಮಾವೇಶ ಸಿಎಂ ಕುರ್ಚಿ ಉಳಿಸ್ಕೊಳ್ಳೋಕೆ ಮಾಡ್ತಿರೋದು ಅನ್ನೋದು ಬಿಜೆಪಿಯವರ ಆರೋಪ. ಇದಕ್ಕೂ ಸಿಎಂ ತಿರುಗೇಟು ಕೊಟ್ಟರು. ನೀವು ಸಾಧನಾ ಸಮಾವೇಶ ಮೈಸೂರಲ್ಲಿ ಮಾಡ್ತಾ ಇದ್ದೀರಲ್ಲ, ಆ ಮೈಸೂರಿನ ಮರ್ಮ ಏನು? ನಾನು ಒದ್ದು ಕಿತ್ಕೊಂತೀನಿ ಅಂದ್ರಲ್ಲ, ಆ ಮೆಸೇಜ್ ಕೊಡೋಕ್ಕೆ, ನೀನು ಒದ್ದು ನನ್ನ ಕಿತ್ಕೊಳಕ್ಕಾಗಲ್ಲ ಅನ್ನೋ ಮೆಸೇಜ್ ಕೊಡೋವಂಥ ಒಂದು ಸಮಾವೇಶ ಅಷ್ಟೆ. ಒದ್ದು ಕಿತ್ಕೊಳೋರು ಒಂದು ಕಡೆ, ನೀವು ಒದ್ದು ಕಿತ್ಕೊಳಕ್ಕಾಗಲ್ಲ ಅನ್ನೋದು ಇನ್ನೊಂದು ಕಡೆ. ಎರಡು ಗುಂಪುಗಳ ಮಧ್ಯೆ ನಡೀತಾ ಇರುವಂಥ ಸಮಾವೇಶ ಅದು. ಯಾರ ಶಕ್ತಿ ಪ್ರದರ್ಶನವೂ ಅಲ್ಲ. ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮೈಸೂರಲ್ಲಿ ಸಾಧನಾ ಸಮಾವೇಶ ನಡೆಯೋ ಮುನ್ನ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಘೋಷಣೆಯಾಗಿದೆ. ಆದರೆ ಕಾಂಗ್ರೆಸ್ನವರಿಗೆ 50 ಕೋಟಿ, ಬಿಜೆಪಿ ಜೆಡಿಎಸ್ನವರಿಗೆ 25 ಕೋಟಿ ಘೋಷಿಸಿದ್ದು ವಿಪಕ್ಷಗಳ ಪಿತ್ತ ನೆತ್ತಿಗೇರಿಸಿದ್ದು ತಾರತಮ್ಯ ಸರಿಪಡಿಸಿ ಅಂತ ಹೋರಾಟಕ್ಕೂ ಸಜ್ಜಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.